ಬೇರೆ ಬೇರೆ ಕಡೆಯಿಂದ ವಸೂಲಿ ಮಾಡ್ಕೋತ ಅವ್ರು ಹೋದ್ರಿ ಮತ್ತು ಬಡಬಗ್ರಿ ಏನು ಮಾಡಿದ್ರಿ ಉಳ್ದವ್ರು ಹೆಣ್ಮಕ್ಳು ಅಷ್ಟು ದುಡ್ದು ಏನು ಆಕೈತಿ ಹೇಳ್ರಿ. ಶಿರ್ಯಾಗ ಬಿಟ್ರತ್ತ ಜಂಪರ್ದಾಗ ಹಿಡಿದ್ರತ್ತ ಆ ರೀತಿ ಒಳಗ ₹4 ಹೆಚ್ಚು ಮಾಡಿದ್ರೆ ಹೆಂಗ್ ಬದುಕುದು ಹೇಳ್ರಿ. ಮತ್ ಹಾಲಿಂದ ನಿರ್ವ ಇಲ್ರಿ ಚಾಕ್ ಮತ್ತ ₹4 ₹8 ಅವ್ರು ಏರಿಸ್ಕೊತಾವಾದ್ರೆ ನಾವ್ ಹೆಂಗ್ ಬದುಕುದು? ಯಾವ ಒಂದಿಗೆ ಏನು ಜಾಗ ಕೊಡುವ ಓಟ್ ಹಾಕಿಸ್ಕೊತಾನೋ ಮನೆ ಹಾಕೊಂಡಿರ್ತಾರ, ಓಟ್ ಹಾಕಿಸ್ಕೊತಾರೋ ಮನೆ ಹಾಕೊಂಡಿರ್ತಾರ. ಈಗ ಹಾಲಿನ ರೇಟ್ನು ಜಾಸ್ತಿ ಆತ, ಬಸ್ಸಿನ ಚಾರ್ಜು ರೇಟ್ ಎಲ್ಲದಕ್ಕೂ ಹಿಂಗೆ ಮುಂದೆ ಹೋಗೋದ್ರೆ ಹೆಂಗ್ ಮಾಡೋದು ಜೀವನ? ಬಡ್ರು ಹೆಂಗ್ ಬದುಕಬೇಕು? ಪಾಪ ಆಗತ್ತಂದ ಆಗತ್ತಿನವ್ರು ಹೆಂಗ್ ಮಾಡೋದು? ಮನಿ ಹಂಗ ಈಗ ಇದ ರೇಟ್ ಇರ್ಕೋತ ಹೋತಂದ್ರ ಪ್ಯಾಟಿಗೆ ಹೋಗುದು ಹೆಂಗ, ಬರುದು ಹೆಂಗ, ಊರ್ ಕೇರಿಗೆ ಅಡ್ಡಾಡ್ದು ಹೆಂಗ? ಈಗ ರೀ ಎಲ್ಲಾ ತರ ಪತ್ತೊಂದನ್ನ ಎರ್ಸ್ಕೊತ ಹೋದ್ರಂದ್ರ ಈಗ ಒಬ್ರೊಬ್ರು ಸಾವುಕಾರ ಇರ್ತಾರ, ಒಬ್ರೊಬ್ರು ಇರ್ತಾರ. ಈಗ ನಮ್ಮಲ್ಲಿ ಕೂಲಿ ಕೆಲಸ ಮಾಡ್ತಾರ, ಅದ್ರ ನಮ್ಗೆಲ್ಲ ತೊಂದರೆ ಆಗ್ತೈತಿ. ಅದರಿ ಒಂದ್ ಕಡೆ ಕೊಟ್ರ ಒಂದ್ ಕಡೆ ಇನ್ನೊಂದ್ ಕಡೆ ಎಸ್ಕೋತಾರ. ₹4 ಹೆಚ್ಚಾದ್ರ ರೀ ಈಗ ಹಾಲು ಹೆಂಗ್ ತಗೋದ್ರಿ? ನಾವು ಈಗ 50-60 ಲೀಟರ್ ಹಾಲು ತಗೋತೀವ್ರಿ. ಇನ್ನು 65-70 ಲೀಟರ್ ಅದ್ರ ಹಾಲು ಹೆಂಗ ಇದನ್ ಮಾಡುದ್ರಿ? ನಮ್ದ ನಾವು ಇಸ್ಕೋತಾರ, ಅವ್ರ ನಮ್ದ ಕೊಡ್ತಾರಿ, ನಾವ್ ಹೋಗ್ತಾವ. ಅವ್ರೇನ್ ತಮ್ಮ ಮನಿಂದ ಏನು ಕೊಡಂಗಿಲ್ರಿ. ಅಬ್ವಿಯಸ್ಲಿ ಬರುತ್ತೆ. ಯಾಕಂದ್ರೆ ಈಗ ರೇಟ್ ಹೆಚ್ಚು ಮಾಡೋದ್ರಿಂದ ಬಡವ್ರಿಗೂ ಆಯ್ತು, ಈಗ ವರ್ಕ್ ಮಾಡೋರ್ಗು ಈಗ ಹೆಣ್ಮಕ್ಳಿಗೇನೋ ಫ್ರೀ ಮಾಡ್ಯಾರ. ಈಗ ಬೆಂಗಳೂರಾಗ ಕನ್ಸಿಡರ್ ಮಾಡಿದ್ರೆ ಮೆಟ್ರೋ ಚಾರ್ಜಸ್ಸು ಜಾಸ್ತಿ ಮಾಡಿದ್ರು, ಹಾಗಾಗಿ ಎಂಪ್ಲಾಯೀಸ್ಗೂ ಭಾಳ ಇದಾಗತೈತಿ. ಅದರಿಂದ ಈ ಸರ್ಕಾರ ಮೊದಲ ಎಲ್ಲದಕ್ಕೂ ಹೆಲ್ಪ್ ಆಗೋ ಥರ ತಮ್ಮ ಕಾರ್ಯಗಳನ್ನು ಮಾಡ್ಬೇಕಂತ ಹೇಳ್ತೀನಿ ಅಷ್ಟೆ. ಬರುತ್ತೆ ಅದೇ ಏನು ಹೇಳ್ತಿದ್ದೀನಿ ಅಂದರೆ ಅವರು ಗೋರ್ಮೆಂಟ್ನು ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡ್ಬೇಕಂತ ಹೇಳ್ತೀನಿ ಅಷ್ಟೆ. ಆತಾರ್ರಿ ಹಳ್ಳಿ ಒಳಗೆಲ್ಲ ₹50 ಲೀಟ್ರ್ ಐತ್ರಿ. ಇದನ್ನು ಗ್ಯಾಸ್ ಮೊದಲ ಕಡಿಮೆ ಐತ್ರಿ, ಈಗ ಸಿಲಿಂಡ್ರ್ ಕೊಡ್ತೀವಿ ಅವ್ನು ಕೊಡ್ತೀವಿ ಎಲ್ಲ ಹೇಳ್ತಾರ್ರಿ. ಸಿಲಿಂಡ್ರದನ್ನು ರೇಟ್ ಎಷ್ಟು ಜಾಸ್ತಿ ಆಗೈತ್ರಿ. ಅದನ್ನ ಬಡಬಗ್ರ ಕಟ್ಗೆ ತಂದು ಇನ್ನೂ ಅಡುಗೆ ಮಾಡ್ಕೊಂಡು ತಿನ್ನೋದು ಚಲೋ ಐತ್ರಿ. ಸಿಲಿಂಡ್ರ್ ತೊಗೊಂಬಂದು ಕೊಡ್ತೀವಿ ನಾವು ಕೊಡ್ತೀವಿ ಅಂತ ಹೇಳ್ತಾರ್ರಿ. ಕೊಟ್ಟಾರು ಆ ಮಾತ್ರ ಬೇಡ್ರಿ, ಈಗ ಏನೂ ಉಪಯೋಗನೇ ಇಲ್ರಿ. ಅದು ಗ್ಯಾಸ್ ಎಲ್ಲ ಮೂಲ್ಯಾಗ ಕಟ್ಟಿಡೋದಾಗೈತ್ರಿ. ಕಟ್ಟಿಗೆ ಎಲ್ಲಿಂದ ತೊಗೊಂಬರ್ಬೇಕ್ರಿ? ಅವ್ರ ಕಟ್ಟಿಗೆನೂ ಈಗ ರೇಟ್ ಜಾಸ್ತಿ ಆಗೈತ್ರಿ. ಮತ್ತು ಬಡಬಗ್ರಿ ಹೆಂಗೆ ಮಾಡ್ಕೊಂಡು ತಿನ್ನೋದ್ರಿ? ಅದರದಿಂದ ಉಪಯೋಗನೇ ಇಲ್ರಿ. ಅವು ಸಿಲಿಂಡ್ರ್ ಕೊಟ್ಟರು ಉಪಯೋಗ ಇಲ್ಲ. ₹2,000 ಗೃಹಲಕ್ಷ್ಮಿ ರೊಕ್ಕ ಕೊಡ್ತಾರ್ರಿ, ಅದರದಿಂದ ಎಲ್ಲ ರೇಟ್ಗಳು ಜಾಸ್ತಿ ಆಗ್ಯಾವ್ರಿ. ಈಗ ಯಾವುದೋ ಒಂದೂ ಕಡಿಮೆ ರೇಟ್ ಇಲ್ರಿ. ಈಗ ಮಾಡ್ಕಾಳು ಪಲ್ಯಕ್ಕೆ ಕಾಳು ತರಬೇಕಂದ್ರೆ 100 ಮ್ಯಾಲೆ ಐತ್ರಿ ಎಲ್ಲಕ್ಕೂ ಕೆಜಿಗೆ, ಅದ್ರ ತೆಳಗಂತೂ ಇಲ್ಲ. ಮತ್ತು ಅದನ್ನು ಎಷ್ಟು 1 ಕೆಜಿ ತಂದು 1 ತಿಂಗಳು ತಿನ್ನೋಕ್ಕಾಕತ್ತೇನ್ರಿ? ಬರೀ ಅಕ್ಕಿ ಅಷ್ಟು ಕೊಟ್ರೆ ಸಾಲಂಗಿಲ್ರಿ ಏನು. ಅದ್ರ ಜೋಡಿನೂ ಸಕ್ರೆನೂ ಕೊಡಬೇಕು, ಅದ್ರ ಜೋಡಿ ಬ್ಯಾಳಿನೂ ಕೊಡ್ಬೇಕ್ರಿ. ಬೇರೆ ಬೇರೆ ಕಡೆಯಿಂದ ವಸೂಲಿ ಮಾಡ್ಕೋತ ಅವ್ರು ಹೋದ್ರಿ ಮತ್ತು ಬಡಬಗ್ರಿ ಏನು ಮಾಡಿದ್ರಿ ಉಳ್ದವ್ರು ಹೆಣ್ಮಕ್ಳು ಅಷ್ಟು ದುಡ್ದು ಏನು ಆಕೈತಿ ಹೇಳ್ರಿ? ಏನು ಹೇಳೋದ್ರಿ? ಅವ್ರಿಗೆ ತಿಳ್ಕೊಂಡು ಮಾತಾಡ್ಬೇಕ್ರಿ. ಅವರೆಲ್ಲ ಮಾಡೋದು ರೇಟ್ ಜಾಸ್ತಿ ಅವ್ರ ಮಾಡವ್ರ, ಮತ್ತು ಕೊಡೋದನ್ನು ನಾವೇ ಕೊಡ್ತೀವಿ ಅನ್ನೋದು, ಮತ್ತು ಒಂದು ಕಡೆ ರೇಟ್ ಹೆಚ್ಚು ಮಾಡೋದು. ಇಂಥ ಸರ್ಕಾರ ಏನು ಮಾಡೋದ್ರಿ? ನಮ್ಗೆ ಸಮಸ್ಯೆ ಭಾಳ ಆಗ್ಯಾವ ಸರ್. ಇದು ಹೆಚ್ಚಳ ಒಂದ್ ರೋಗ ಮಾಡಿದ್ರ ನಡಿತೈತೆ. ಇವ್ರು ಮೊನ್ನೆ ಒಬ್ರು ಅಜ್ಜಿಯಾರ್ ಮಾತಾಡತ್ತಿದ್ರು, ಶಿರ್ಯಾಗ ಬಿಟ್ರತ್ತ ಜಂಪರ್ದಾಗ ಹಿಡಿದ್ರತ್ತ ಆ ರೀತಿ ಒಳಗ. ಈಗ ₹2,000 ಕೊಡುದು ಅರ್ಧಂಬರ್ಧ ಮಾಡಿದ್ರು, ಅದು ಪೂರ್ಣಗೊಳಿಸೋಗ್ಯಾರು. ಮತ್ತ ಹಾಲಿನ ರೇಟ್ ದರ ಹೆಚ್ಚಳ ಮಾಡತಾರು. ಮತ್ತ ಸರಾಯಿದು ಅದು 1 ಅಲ್ಲ 2 ಅಲ್ಲ 3 ಅಲ್ಲ 4-5 ಸಲ ಹೆಚ್ಚಳ ಮಾಡಿದ್ರು. ಅದ್ರ ಬಗ್ಗೆ ಏನು ಇಲ್ಲ. ಮತ್ತ ಸ್ಕೂಲ್ ಹುಡುಗರ್ದಂತೂ ಏನು ಸರಿಯಾಗಿದ್ನ, ಕಾರ್ಮಿಕರ ಬಗ್ಗೆ ಅಂತೂ ಕಾಳಜಿನೇ ಇಲ್ಲ. ಪೆಟ್ರೋಲ್ ಆತು ಎಲ್ಲಾ ತರ ದರ ಹೆಚ್ಚಳ ಆಗತ್ತ ಕರೆ ಏನು ಇದನ್ನ ಮತ್ ದುಡಿಯಾರಿಗೆ ಏನು ಸ್ಪೆಷಾಲಿಟಿ ಇಲ್ಲ. ಕಾರ್ಮಿಕರಿಗಂತೂ ಏನು ಇಲ್ಲ ಇಲ್ರಿ. ಮೊದಲ ಒಂದಿಟ್ಟು ಏನ್ರ ಆ ಕಿಟ್ ಈಗ ಕೊಡ್ತಾರು, ಮೊದ್ಲಿನಾರಿಗೆ ಕಿಟ್ ಕೊಡ್ತಾರ, ಈಗಿನಾರಿಗಿಲ್ಲ. ಪ್ರಾಬ್ಲಮ್ ಆಗೈತ್ರಿ ಬಡವ್ರದ್ದು. ಮತ್ತ ಅದ ಸರ್ಕಾರದ ಮೊದ್ಲಿಂದ ಏನು ಇದನ್ನ ರೀತಿ ಇದನ್ನ ಅದ ರೀತಿಗೆ ಹೋಗೈತ್ರಿ. ನಮ್ಗೆ ಗ್ಯಾರಂಟಿ ಅನ್ನೋಕ್ಕಿಂತ ಗ್ಯಾರಂಟಿ ಇದನ್ನ ಏನು ಕೊಡುದು ಮಾಡ್ಯಾರು ಇದೆಲ್ಲ ಬರಬ್ರಿ ಇಲ್ರಿ ಸರ್. ಒಂದ್ರೊಳಕ್ ಒಬ್ಬೊಬ್ಬರಿಗೆ ಹೌದ್ ಅನ್ಸ್ಕೋದು, ಇನ್ನೊಬ್ರಿಗೆ ಬ್ಯಾಡಾಗೈತ್ರಿ. ನಮಗಂತೂ ಬ್ಯಾಡಾಗೈತ್ರಿ. ₹4 ಹೆಚ್ಚು ಮಾಡಿದ್ರೆ ಹೆಂಗ್ ಬದುಕುದು ಹೇಳ್ರಿ? ಬಡ್ರು ಹೆಂಗ ತಗೊಳುದು, ಹೆಂಗ ಬದುಕುದು? ಮತ್ ಹಾಲಿಲ್ದ ನಿರ್ವ ಇಲ್ರಿ ಚಾಕ್. ಮತ್ತ ₹4 ₹8 ಅವ್ರು ಏರಿಸ್ಕೊತಾವಾದ್ರೆ ನಾವ್ ಹೆಂಗ್ ಬದುಕುದಿದ್ನಿ? ಬಡಬಗ್ರಿಗೆ ಒಂದ್ ಮನಿ ಇಲ್ಲ, ಆರಿಸಿ ಬರೋದು ಒಂದ ಇವ್ರದಾತು. ಬಡ್ರಿಗೆ ಇರಾಕ್ ಒಂದ್ ಮನಿ ಇಲ್ಲ, ಇಂತ ಬಾಡಿಗೆ ಮನ್ಯಾಗ ನಾವ್ ಬಿದ್ದು ದುಡ್ಕೊಂಡ್ ತಿನ್ನೋದು. ಮತ್ ಏನ್ ಮಾಡೋನ್ ಹೇಳ್ರಿ? 30 ವರ್ಷ ಆತ್ರಿ ಮೊದಲೂರಿಗೆ ಬಂದ ನಾವ್ ಯಾವ ಒಂದಿಗೆ ಏನು ಜಾಗ ಕೊಡವಲ್ಲ. ಓಟ್ ಹಾಕಿಸ್ಕೊತಾನು ಮನೆ ಹಾಕೊಂಡಿರ್ತಾರ, ಓಟ್ ಹಾಕಿಸ್ಕೊತಾರು ಮನೆ ಹಾಕೊಂಡಿರ್ತಾರ. ಮತ್ ಏನ್ ಮಾಡೋನ್ ಹೇಳ್ರಿ? ನಾವು ದುಡ್ಕೊಂಡ್ ಬಾಡಿಗೆ ಮನೆ ಆಗಿರೋದು ನಾವ್. ಮತ್ ಹೇಳ್ಬೇಕ್ರಲ್ಲ, ಅವ್ರೆಲ್ಲ ಆರಿಸಿ ಬಂದೇ ಕೊಡ್ತೀವಳ್ರಿ, ಮಾಡ್ತೀವಳ್ರಿ ಎತ್ತಾರು ಒಬ್ಬ ಸನ್ಯಾಕ್ ಬರಾಕ್ತಾರ. ಕಾಲ್ ಬಿದ್ದು ಹೋಗ್ತಾರ್ರಿ. ಹಂಗ ಯಾಕೆ ಮತ್ತೆ ಈಗ ಕೊಡು ಅವನು ಆಗ ಒಬ್ರು ಯಾಕೋ ಅನ್ನಂಗಿಲ್ಲ. ಅದನ್ನ ಈಗ ಏನ್ ಮಾಡೋದು ಹೇಳ್ರಿ? ನಾವ್ ಒಟ್ರ ಕೊಡಿ ಹೋಗಾಕ್ ತಯಾರಾಗಿವ್ರಿ. ಎಲ್ಲಿ ಸಿದ್ದರಾಮಯ್ಯ ಅದಾನ ಅಲ್ಲಿಗೆ ಹೋಗುದಿ. ಈಗ ಹಾಲಿನ ರೇಟ್ನು ಜಾಸ್ತಿ ಆತ, ಬಸ್ಸಿನ ಚಾರ್ಜು ರೇಟ್ ಏರ್ತ. ಮುಂದೆ ಏನಾರ ರೇಷನ್ ತರ್ಬೇಕಂದ್ರೆ ಹೈ ರೇಟ್ ಹೇಳಾಕತ್ತಾರ. ಎಲ್ಲದಕ್ಕೂ ಹಿಂಗೆ ಮುಂದೆ ಹೋಗೋದ್ರೆ ಹೆಂಗೆ ಮಾಡೋದು ಜೀವನ? ಬಡ್ರು ಹೆಂಗೆ ಬದುಕಬೇಕು? ಇದ್ದವ್ರು ಏನೋ ಹೆಂಗೋ ನಡಿತೈತಿ.
ಪಾಪ ಆಗತ್ತಂದ ಆಗತ್ತಿನವ್ರು ಹೆಂಗೆ ಮಾಡೋದು ಸ್ವಲ್ಪ ಅದ್ರಾಗ ನೋಡಿ ಇದು ಮಾಡಬೇಕು. ಮತ್ತು ಈ ರೇಷನ್ನು ಮನಗಂಡ ಎಲ್ಲ ಥರ ಸಸ್ತಾ ಅಂತೂ ಯಾವುದೂ ಇಲ್ಲ. ಅಕ್ಕಿ ರೇಟನ್ನು ಮನಗಂಡ 60-70 ರೂಪಾಯಿ ಕೆಜಿ ಆಗ್ಯಾವ ಅಕ್ಕಿ. ಯಾವ ಚಲೋ ಅಕ್ಕಿ ರೇಷನ್ ಏನ್ ಬಿಡಿ ಹೆಬ್ಬಟ್ಟು ಹೊತ್ತಿರ ಕೊಡ್ತಾರ, ಅವು ಬೇರೆ. ಅವೇನೈತಿ ಜಾಳಕ ಈಗ ಹೆಚ್ಚು ಮಂದಿ ಈಗ ರೇಷನ್ ಕಡಿಮೆ ಮಾಡ್ಯಾರ. ಕೊಟ್ರ ಅಂದ್ರೆ ಈ ಕಡೆ ಕೊಡ್ತಾರ, ಈ ಕಡೆ ಮಾರ್ಕೊಂಡ್ ತಿಂತಾರ. ಈಗ ಹಾಲಿನ ರೇಟ್ ಒಂದ್ ಸ್ವಲ್ಪ ಕಡಿಮೆ ಮಾಡ್ಬೇಕಿಲ್ರಿ, ಅದನ್ನು ಮಾಡಕ್ ತಯಾರಿಲ್ಲ. ಬಸ್ಸಿನ ಚಾರ್ಜ್ನು ಏರೈತ್ರಿ, ಬಸ್ಸಿನ ಚಾರ್ಜ್ ಏರೈತಿ, ಹಾಲಿನ ರೇಟ್ ಏರೈತಿ. ಹೊರಗಡೆ ಹೋದ್ವಿ ಅಂದ್ರೆ ಚಾ ಕುಡಿಬೇಕಂದ್ರೆ ಹೆಂಗ್ ಮಾಡಿದ್ರಿ, ಅದಕ್ಕೆ 20 ರೂಪಾಯಿ ಕೊಟ್ಟಿವಿ, 50 ರೂಪಾಯಿ ಇರ್ತೈತಿ ಕೈಯಾಗ. ಮತ್ತು 30 ರೂಪಾಯಿ ಇಟ್ಕೊಂಡು ಅವ್ರ ಮ್ಯಾಗ ಮುಂದೆ ಹೆಂಗೆ ಹೋಗೋದು ಅದಕ್ಕೆ? ಹಿಂದೆ 2 ಮಕ್ಳು ಇರ್ತಾವೆ, ಒಂದು ಐಸ್ ಕ್ರೀಮ್ ಕೊಡ್ಸಂದೈತಿ, ಒಂದು ಇದನ್ನ ಕೊಡ್ಸಂದೈತಿ. ರೊಕ್ಕ ಖರ್ಚಾಗಿ ಹೆಂಗೆ ಮಾಡೋದು, ನಾವು ಏನು ಮಾಡೋದು, ಎಲ್ಲಿಂದ ಮಾಡೋದು? ಮನೆ ಹಂಗ ಈಗ ಇದ ರೇಟ ಇರ್ಕೋತ ಹೋತಂದ್ರೆ ಪ್ಯಾಟಿಗೆ ಹೋಗುದು ಹೆಂಗ, ಬರುದು ಹೆಂಗ, ಊರ್ ಕೇರಿಗೆ ಅಡ್ಡಾಡ್ದು ಹೆಂಗ, ಮನ್ಯಾಗ ಕುಂದ್ರಾಕತ್ತೇನ್ರಿ ಖರ್ಚು. ಈಗ ಖರ್ಚು ಆಕತ್ತೆ, ಹೊರಗೆ ಹೋಗ್ಬೇಕಂದ್ರೆ ಖರ್ಚು ಆಕತಿ. ಮನ್ಯಾಗ ಕೂತ್ರ ಏನು ನೋಡಕ್ಕೂ ಆಗಂಗಿಲ್ಲ, ತಿನ್ನಕ್ಕೂ ಆಗಂಗಿಲ್ಲ, ಉಣ್ಣಕ್ಕಾಗಲ್ಲ. ಈ ದೇವ್ರಿಗೆ ಹೋಗ್ಬೇಕಂದ್ರೆ ಒಂದು ಕಾಯಿ ಹೊಡ್ಸ್ಬೇಕಂದ್ರೆ 30 ರೂಪಾಯಿ ಆಗ್ಯಾವ್ರಿ ಕಾಯಿಗಳು. ಒಂದ್ ಕಡೆ 30 ಆಗ್ಯಾವ, ಒಂದ್ ಕಡೆ 40 ಆಗ್ಯಾವ. ಮತ್ತೆ ಹಿಂಗಾದ್ರೆ ಹೆಂಗ್ರಿ? ಬಟ್ ಸರ್ಕಾರ ವಿಚಾರ ಮಾಡ್ಬೇಕ್ರಿ ಬಡ್ರ ಬಗ್ಗರ್ದು. ಬರೀ ಏರ್ಸ್ಕೊತ ಹೋದ್ರ ಅವ್ರು ಬಸ್ಸಿಂದು ಎಲ್ಲಾನು ಏರ್ಸ್ಕೊತ ಹೋದ್ರು. ಕಡಿಮೆ ಮಾಡೋದು ಯಾವಾಗ್ರಿ? ಏನೋ ಒಬ್ರು ಇದ್ದಾರು ತಿಂತೀವಿ, ಆದ್ರೆ ನಾವು ಅದಿ ಅಂತ ತಿಂತೀವಿ. ಮತ್ತೆ ಉಡುಪೆ ಬಡವ್ರು ಏನ್ ಮಾಡ್ಬೇಕು? ಸ್ವಲ್ಪ ನೋಡಿ ಅದ್ರಾಗ ಇದು ಮಾಡ್ರಿ, ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಇಷ್ಟ. ಎಲ್ಲಾದ್ರಾಗೂ ಸ್ವಲ್ಪ ಕಡಿಮೆ ಮಾಡ್ಕೊತ ಹೋಗ್ರಿ ಅಂತ ಹೇಳೋದು. ಜೋಳದ ರೇಟ, ಮತ್ತು ಗೋಧಿ ರೇಟ, ಅಕ್ಕಿ ರೇಟ, ಬಸ್ ಚಾರ್ಜು ಆತು, ಹಾಲಿನ ರೇಟ್ ಆತು, ಈಗ ಸಿಲಿಂಡ್ರು ಎಲ್ಲಾ ತರ ಹಿಂಗೆ ತುಟ್ಟಿ ಹಾಕೋತ ಹೋತಂದ್ರೆ ಮನುಷ್ಯ ಜೀವನ ಮಾಡೋದು ಹೆಂಗ ಅಂತ ಅದ್ರಾಗ ಸ್ವಲ್ಪ ನೋಡಿ ಕಡಿಮೆ ಮಾಡ್ಕೊತ ಹೋದ್ರು ನಮ್ಮಂತವ್ರಿಗಾಗ್ಲಿ ಬಡ್ರಿಗಾಗ್ಲಿ ಸ್ವಲ್ಪ ಸಹಾಯ ಆಗತ್ತೆ ಅನ್ನೋದು ಇಷ್ಟ. ಈಗ ನಮ್ಗೆಲ್ಲಾ ತರ ಭಾಳ ಇದಾಗತೈತ್ರಿ. ಅಂದ್ರ ಈಗ ರೀ ಎಲ್ಲಾ ತರ ಪ್ರತಿಯೊಂದನ್ನ ಏರ್ಸ್ಕೊತ ಹೋದ್ರ ಅಂದ್ರ ಈಗ ಒಬ್ರೊಬ್ರು ಸಾವುಕಾರ ಇರ್ತಾರ, ಒಬ್ರು ಬಡ್ರು ಇರ್ತಾರ. ಈಗ ನಮ್ಮಲ್ಲಿ ಕೂಲಿ ಕೆಲಸ ಮಾಡ್ತಾರೆ, ಅದ್ರ ನಮ್ಗೆಲ್ಲ ತೊಂದರೆ ಆಗ್ತೈತ್ರಿ. ಅದಕ್ಕೆ ಸ್ವಲ್ಪ ರೇಟ್ ಎಲ್ಲಾ ತರ ಕಮ್ಮಿ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತೈತಿಲ್ಲ. ಇದ್ದವ್ರು ಏನೈತಿ ನಡಿತೈತಿ. ಈಗ ನಮ್ಮ ಹತ್ರ ಎಲ್ಲ ಈಗ ಬಡ್ರು ಮಂದಿ ಎಲ್ಲರಿಗೆ ತ್ರಾಸ. ಸರ್ಕಾರಕ್ಕೆ ರೀ ಸ್ವಲ್ಪ ಇದು ಮಾಡ್ಬೇಕು, ಸ್ವಲ್ಪ ಎಲ್ಲಾ ತರ ರೇಟ್ ಕಮ್ಮಿ ಮಾಡ್ಬೇಕ್ರಿ. ಹಾಲಿಂದ ಆತು, ಆಮೇಲೆ ಬ್ಯಾಳೆ ರೀ 50 ರೂಪಾಯಿ ಆಗ್ಯಾವ, ಪ್ರತಿಯೊಂದೂ ತುಟ್ಟಿಗ್ಯಾವ್ರಿ. ಅದಕ್ಕೆ ಎಲ್ಲಾ ತರ ಏನೈತಿ ನೋಡ್ರಿ ಸ್ವಲ್ಪ ಸಸ್ತಾ ಮಾಡ್ಬೇಕು ಅನ್ನೋದು ನಮ್ದು ಏನೈತಿ. ಬಡ್ರು ಇದ್ದಾರೆ ಹೆಂಗೆ ಮಾಡ್ಬೇಕು? ಈಗ ನೌಕರಿ ಇದ್ದವ್ರು ಎಲ್ಲರಿಗೆ ರೊಕ್ಕ ಬರ್ತಾವ್ರಿ ಸರ್. ನಮ್ಗೆ ಡೈಲಿ ಕಸಕ್ಕೆ ಹೋಗೋರಿಗೆ, ಕೆಲಸ ಮಾಡೋರಿಗೆ ಬರ್ಬೇಕಲ್ಲ ಸರ್, ಅದು ನಮಗೂ ಭಾಳ ಪ್ರಾಬ್ಲಮ್ ಆಗತ್ತವ್ರಿ. ಅದಕ್ಕಾಗಿ ಸ್ವಲ್ಪ ಸರ್ಕಾರ ವತಿಯಿಂದನ ಸ್ವಲ್ಪ ಎಲ್ಲಾ ಥರ ಕಮ್ಮಿ ಮಾಡ್ಬೇಕು ಅನ್ನೋದು ನಮ್ದು ರೀ. ಮಾಡಬಾರ್ದಿತ್ರಿ, ಯಾಕಂದ್ರೆ ಡೈಲಿ ದುಡಿತಿನವ್ರಿಗೆ ಆಗಲಿ ಎಲ್ಲ ಇದ್ದವ್ರಿಗೆ ಏನೋ ಒಂದು ಅನ್ನಿಸ್ತಿರ್ತೈತ್ರಿ. ಈಗ ಅಷ್ಟಕ್ಕಷ್ಟ ದುಡಿತಿನವ್ರಿಗೆ ಅದ್ರ ಪ್ರಾಬ್ಲಮ್ ಆಗ್ತೈತ್ರಿ. ಯಾವ್ದು ರೇಟ್ ಜಾಸ್ತಿ ಮಾಡಬಾರ್ದ್ರಿ, ಅದೇ ಜಾಸ್ತಿ ಮಾಡಬಾರ್ದತ್ತೇಳಿ ಕೇಳ್ಕೊತೀವ್ರಿ ಅವ್ರ ಕಡೆ. ಯಾಕಂದ್ರೆ ಅದ ರೀ, ಒಂದ್ ಕಡೆ ಕೊಟ್ರ ಒಂದ್ ಕಡೆ ಇನ್ನೊಂದ್ ಕಡೆ ಎಸ್ಕೋತಾರ ಅನ್ನೋದಷ್ಟೇ ಹೆಚ್ಚು ಮಾಡಿ. ಅದ ರೀ ನಮಗೆ ಫ್ರೀ ಮಾಡ್ಯಾರ್ರಿ, ಗಂಡು ಮಕ್ಳಿಗೆ ಜಾಸ್ತಿ ಮಾಡ್ಯಾರ್ರಿ. ಅದನ್ನ ಬಿಟ್ರೆ ಮತ್ತೇನೈತ್ರಿ? ಈಗ ರೇಟ್ ಹೆಚ್ಚಾಗೈತಿ ಅನ್ನೋದು ಅಷ್ಟ ಅಲ್ರಿ. ಒಂದು ಯಾವುದೋ ತಂದ್ರೂ ಈಗ ಹಾಲಿಂದ ಅಷ್ಟ ಅಂತ ತಿಳ್ಕೊಬೇಡ್ರಿ. ಯಾವುದೋ ಒಂದು ರೇಟ್, ಒಂದು ಕಾಳಾಗಲಿ, ಒಂದು ಬ್ಯಾಳೆ, ಯಾವುದೋ ಗೋಧಿ ಜೋಳ ಯಾವುದೋ ಆಗಲಿ ತೊಗೋಬೇಕಾದ್ರೆ ರೇಟ್ ಜಾಸ್ತಿ ಆಗೈತೆ ರೀ. ಆ ರೇಟ್ ಜಾಸ್ತಿ ಆಗಬಾರ್ದು ರೀ. ಯಾಕಂದ್ರೆ ಡೈಲಿ ದುಡಿತಿನವ್ರಿಗೆ ಅಂದ್ರೂ ಪ್ರಾಬ್ಲಮ್ ರೀ. ಅದು ಹೇಳ್ಬೇಕಾ, ಈ ಗೃಹಲಕ್ಷ್ಮಿ 2000 ಬಂದೈತೆ ಅಂದ್ರೂ 2000 ರೂಪಾಯಿ ಸಾಲಂಗಿಲ್ರಿ ಅದು ಅಷ್ಟಾದ್ರೂ. ಇಲ್ರಿ, ಎಲ್ಲಾನು ಕಡಿಮೆ ಮಾಡಬೇಕ್ರಿ. ಈಗ ಜಾಸ್ತಿ ಮಾಡ್ಕೊತ ಹೋದ್ರೆ ಎಲ್ಲ ಥರನೂ ಜಾಸ್ತಿ ಮಾಡ್ಕೊತ ಹೋದ್ರೆ ನಾವು ಏನು ಮಾಡ್ಬೇಕ್ರಿ? ಎಲ್ಲ ಹೆಣ್ಮಕ್ಳಿಗೆ ಕಡಿಮೆ ಮಾಡೋದು, ಗಂಡು ಮಕ್ಳಿಗೆ ಜಾಸ್ತಿ ಮಾಡೋದು, ಎಲ್ಲ ಅಲ್ಲಿಂದ ಅಲ್ಲೇ ತೊಗೊಂಡ್ಬಿಡ್ತಾರ್ರಿ ಎಲ್ಲ. ಹಿಂಗಾಗಿ ಎಲ್ಲ ಕಡಿಮೆ ಮಾಡಬೇಕ್ರಿ. 4 ರೂಪಾಯಿ ಹೆಚ್ಚಾದ್ರೆ ರೀ, ಈಗ ಹಾಲು ಹೆಂಗೆ ತೊಗೋದ್ರಿ? ನಾವು ಈಗ 50-60 ರೂಪಾಯಿ ಲೀಟ್ರ್ ಹಾಲು ತೊಗೋತೀವಿ ರೀ. ಮತ್ತು ಇನ್ನು 65-70 ರೂಪಾಯಿ ಲೀಟ್ರ್ ಅಂದ್ರೆ ಹಾಲು ಹೆಂಗೆ ಇದನ್ನು ಮಾಡೋದ್ರಿ? ಇನ್ನು ಹಂಗೆ ಕರಿ ಚಾ ಕುಡಿದಾಗ್ತೈತೆ ರೀ. ಹಾಲು ಬಿಟ್ಟು ಡಬಲ್ ರೇಟ್ ಅದೇ ಇಲ್ಲಿ ಗಂಡಸ್ರಿಗೆ ತೊಗೋತಾರೆ ಅವ್ರು. ನಮ್ದು ಇದ್ರ ಮೇಲೆ ಹೇಳಿ ಗಂಡಸ್ರಿಗೆ ತೊಗೋತಾರೆ, ಹಿಂಗೆ ಮಾಡ್ತಾರೆ ರೀ. ಅವ್ರು ಎಲ್ಲಿ ಫ್ರೀ ಅಂತೇಳಿ ಫ್ರೀನ ಮಾಡೇ ಇಲ್ರಿ ಅವ್ರು, ಗಂಡು ಮಕ್ಳಿಗಿಂದನ ತೊಗೋತಾರೆ ರೀ ಅವ್ರು. ಎಲ್ಲಿಂದ ಕೊಡ್ಬೇಕ್ರಿ? ಬಡವ್ರು ಎಲ್ಲಿಂದ ಮಾಡ್ಬೇಕ್ರಿ? ಇದ್ದವ್ರು ತೊಗೋತಾರೆ, ಇಲ್ದವ್ರು ಏನು ಮಾಡ್ಬೇಕ್ರಿ? ಪಾಪ ಅವ್ರು ಮತ್ತು ಕರಿ ಚಾ ದಿನ ಕುಡಿಬೇಕಾಕೈತ್ರಿ. ಅವ್ರು ಮಾಡೋದು ತಪ್ಪತ್ತಲ್ರಿ, ಅವ್ರು ಮತ್ತೆ ಏನು ಮಾಡಿ ನಾವು ಇಸ್ಕೋತಾರ, ಅವ್ರು ನಮ್ದ ಕೊಡ್ತಾರಿ, ನಮ್ಗೆ ಎಲ್ಲ ಜಾಸ್ತಿನೇ ಆಗ್ಯಾವ್ರಿ. ಈಗ ರೀ ಯಾವ್ದು ಕಡಿಮೆನ ಇಲ್ರಿ. ಈಗ ರೀ ತೊಗೊಳಂಗ ಇಲ್ರಿ. ಬಂಗಾರ ಅನ್ನೋದು ಈಗ ಮುಗ್ದ ಹೋಗೈತ್ರಿ. ಚಲೋ ಆಗ್ಲೈತೆ ಅನ್ನೋ ರೀತಿಲೇ ನಾವು ಕೇಳ್ತೀವ್ರಿ. ಅವ್ರು ನಮ್ಗೆ ಹಾಕಿ ಬಿಡ್ತಾರ್ರಿ. ಅವ್ರೇನ್ ತಮ್ಮ ಮನಿಂದ ಏನು ಕೊಡಂಗಿಲ್ರಿ. ನಮ್ಗ ಒಂದ್ ಕಡೆ ಇರ್ಲಿಕ್ಕೆ ಇನ್ನೊಂದ್ ಕಡೆ ಜಾಸ್ತಿ ಬೆಲೆ ಮಾಡಿ ನಮ್ಗ ಕೊಡುವಂಗ ಮಾಡಿಬಿಡ್ತಾರ್ರಿ ಅವ್ರು. ಅದಕ್ಕೆಲ್ಲ ನಾವ್ ಏನ್ ಮಾಡ್ಬೇಕು? ಬಡ್ರು ದುಡ್ಕೊಂತಿನವ್ರು ನಾವು ಮುಂದ್ ನಾವ್ ಏನ್ ಮಾಡ್ಬೇಕು ನಮ್ಗ ಗೊತ್ತಾಗೋದಿಲ್ರಿ. ಒಂದ್ ಕಡೆ ಕಿತ್ಕೊಂಡ್ ಒಂದ್ ಕಡೆ ಕೊಡ್ತಾರ್ರಿ ಅವ್ರು. ಮತ್ತ್ ಅದಕ್ಕೆ ನಾವ್ ಏನ್ ಮಾಡೋದ್ರಿನ? ದುಡಿಯೋರ್ಗಿ ಅದ್ರದ ರೊಕ್ಕದ ಬೆಲೆ ಏನು ದುಡಿಯೋ ಮಂದಿಗೆ ಗೊತ್ತರಿ. ಅದು ದುಡಿಲಾರ್ದವ್ರಿಗೆ ಅದ್ರದ್ದು ಏನೂ ಗೊತ್ತಾಗಂಗಿಲ್ರಿ. ಅವರು ಸರ್ಕಾರದವ್ರು ನಮಗೆಲ್ಲ ನಮ್ನಿ ಚಲೋ ತಂಗಿ ಅದನ್ನ ನಮ್ಗೆ ರೇಟ್ ಕಡಿಮೆ ಮಾಡ್ಬೇಕ್ರಿ. ನಮಗಿನ ಏನು ಕೊಡ್ಲಿಕ್ಕೆ ಹೋಗ್ತಾರ, ರೇಟ್ ಕಡಿಮೆ ಮಾಡಿದ್ರ ಏನಾದ್ರು ಹೆಚ್ಚು ಮಾಡ್ತಾರ್ರಿ. ಬಡ್ರು ಎಲ್ಲಿ ತಂದು ಹಾಕೋದ್ರಿ? ಅವರು 2-2 ಸಾವಿರ ಬಿಡ್ತಾನಂತಾರು, 3-4 ತಿಂಗಳಿಗೆ ಒಮ್ಮೆ ಬಿಡ್ತಾರ್ರಿ.
ಅದು ಕರೆಂಟ್ ಗ್ಯಾಸಿಂದನು ಆಡಸ್ಕೊಂಡ್ ಕೂತಾರು ಹಾಲ್ನು ಜಾಸ್ತಿ ಮಾಡ್ಯಾರ್ರಿ ಏನ್ ದುಡ್ದಿದೆಲ್ಲ ಅಲ್ಲೇ ಕೊಡೋದಾಗೈತ್ರಿ ಏನ್ ಉಪಯೋಗ ಮಾಡಿಲ್ರಿ ಅವ್ರು ಹೇಳ್ತಾರ್ರಿ ಹಂಗ ಹೇಳ್ತಾರು ಆದಷ್ಟು ತುಟ್ಟಿನ ಮಾಡತ್ತಾರ್ರಿ ಸರ್ ಅವ್ರು ಮತ್ ನಾವ್ ಅಂತ ಬಡ್ರು ಏನ್ ತಿನ್ನೋದ್ರಿ ಏನ್ ಹೇಳಿದ್ರಿ ಅವ್ರದ್ದು ಈಗ ಕರೆಂಟ್ ಬಿಲ್ ಹೆಚ್ಚ್ ಮಾಡ್ತಾನಕತ್ತಾರ್ರಿ ಅದನ್ನು ಮಾಡಂಗಿಲ್ಲ ಅಂತ ಹೇಳಿ ಅದನ್ನ 5 ವರ್ಷ ಗ್ಯಾರಂಟಿ ಕೊಟ್ಟಿದ್ರಿ ಈಗ ಮತ್ ಅದನ್ನು ಮಾಡಾಕತ್ತಾರತ್ರಿ ಈಗ ಮತ್ ಏನ್ ಆತ್ರಿ ಅವ್ರು ಮಾಡಿ ತಿನ್ನೋದ್ರ ಏನ್ ತಿನ್ನೋದು ಹೇಳ್ರಿ ಹಾಲ ಅಟ್ ತುಟ್ಟಿ ಅದ್ರ ನಾವು ತಿನ್ನಾಕನು ಆಗಂಗಿಲ್ಲ ಏನೂ ಆಗಂಗಿಲ್ಲ ಸರ್ಕಾರ ನಮಗೆ ಹಿಂಗ್ ಮಾಡಿದ್ರ ಲಾಸ್ ಆಕತ್ರಿ ನಾವು ಮೊದ್ಲ ಬಡ್ರು ಮುಂದೇನ್ ಅವ್ರ ಸರ್ಕಾರ ಕೇಳ್ಬೇಕ್ರಿ ಮತ್ತೆ ಎಲ್ಲಾ ಸಾರಾಯಿ ಗೀರ ಎಲ್ಲಾ ತುಟ್ಟಿ ಮಾಡ್ತಾರ್ರಿ ನಾವ್ ಮೊದ್ಲ ದುಡ್ಕೊಂಡ್ ತಿನ್ನಾರಿ ನಾವು ಎಲ್ಲಿಗಿದಾರ ನಮಗ ಏನ್ ಅನ್ಸತ್ತಂದ್ರ ಸರ್ 4 ರೂಪಾಯಿ ಹೆಚ್ಚಾಗಿದೆ ಆಗ್ಬಾರ್ದಿತ್ರಿ ಅದು ಏನ್ ಮಾಡಿದ್ರಿ ಸರ್ಕಾರ ಅಂತದೈತಿ ಅನಸತ್ರಿ ಆದ್ರೂ ಏನ್ ಮಾಡಿದ್ರಿ ಮತ್ತ ಅವ್ರು ಕೇಳ್ಬೇಕ್ರಲ್ಲ ನಾವು ಬಡ್ರಿ ಎಲ್ಲಿಂದ ತರಬೇಕ್ರಿ ಈಗ ಮತ್ತ ನೌಕರಿ ಇದ್ದಾರ ತರ್ತಾರ್ರಿ ಮಾಡ್ತಾರ್ರಿ ಮತ್ ನಮಗೆಲ್ಲ ಆಗ್ಬೇಕ್ರಲ್ಲ ತೊಂದ್ರೆ ಆಗೋದ್ರಲ್ಲ ಮತ್ತೆ ಪೆಟ್ ಒಮ್ಮೆ ದುಡ್ಕೊಂಡ್ ತಿನ್ನೋರ್ಗೆಲ್ಲ ತ್ರಾಸ ಆಕತ್ರಿ ಸರ್ಕಾರದವ್ರು ಏನ್ ಮಾಡ್ತಾರ್ರಿ ಅವ್ರ ಮ್ಯಾಗ ಬಿಡು ಅವ್ರು ತೊಂದ್ರೆ ಆಗತ್ತೆ ಇಷ್ಟ